ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತು ನಾವು ದೇವಿಯ ಇನ್ನೊಂದು ಕಥೆಯನ್ನು ನೋಡ್ತಿದ್ದೀವಿ. ಏನಿ ದೇವಿಯ ಕತೆ? ಯಾರು ಈ ದೇವಿ? ಈ ದೇವಿನ ನಾವು ಯಾವ ದಿನ ಆರಾಧಿಸ್ತೀವಿ ಅಂತ ಬನ್ನಿ ತಿಳ್ಕೊಳ್ಳೋಣ. ನವರಾತ್ರಿಯ 4ನೇ ದಿನದಂದು ನಾವು ದೇವಿಯನ್ನು ಕೂಷ್ಮಾಂಡ ದೇವಿಯಾಗಿ ಆರಾಧಿಸ್ತೀವಿ. ಏನಿ ದೇವಿಯ ಕತೆ ಬನ್ನಿ ಕೇಳೋಣ. ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರ ಪಸರಿಸಿತ್ತು. ಆಗ ಈ ದೇವಿಯು ತನ್ನ ಇಷತ್ ಹಾಸ್ಯದಿಂದ ಈ ಸೃಷ್ಟಿಯನ್ನು ಸೃಷ್ಟಿಸುತ್ತಾಳೆ. ಆದ್ದರಿಂದ ಇವಳೇ ಸೃಷ್ಟಿಯ ಆದಿಸ್ವರೂಪ ಎನ್ನಲಾಗುತ್ತದೆ. ಈಕೆ ಭೂಮಿಯ ಮೇಲಿರುವ ಅಂಧಕಾರವನ್ನೆಲ್ಲ ನಿವಾರಿಸುತ್ತಾಳೆ ಎನ್ನಲಾಗಿದೆ. ಈಕೆ 8 ಕೈಗಳನ್ನು ಹೊಂದಿರುವುದಕ್ಕಾಗಿ ಈಕೆಯನ್ನು ಅಷ್ಟಭುಜ ಎಂದು ಕರೆಯುತ್ತಾರೆ. ದೇವಿಯ ಮೈಬಣ್ಣ ಚಿನ್ನದ್ದಾಗಿದೆ. ದೇವಿಯು ಸಿಂಹದ ಮೇಲೆ ಸವಾರಿ ಮಾಡುತ್ತಿದ್ದಾರೆ. ಕೂಷ್ಮ ಎಂದರೆ ಕುಂಬಳಕಾಯಿ. ಈಕೆಗೆ ಕುಂಬಳಕಾಯಿ ಪ್ರಿಯವಾದದ್ದು. ಅಂಡ ಎಂದರೆ ಬ್ರಹ್ಮಾಂಡ. ಈಕೆಯ ನಗುವಿನಿಂದಲೇ ಬ್ರಹ್ಮಾಂಡ ಸೃಷ್ಟಿಯಾಯಿತು ಎಂದು ಪುರಾಣಗಳಲ್ಲಿ ತಿಳಿಸುತ್ತಾರೆ. ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಎಲ್ಲ ಕಷ್ಟಗಳು ನಿವಾರಣೆ ಆಗುವುವು.